ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 30ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತನನ್ನ ಪಡಿಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಮೂರ್ತಿಯನ್ನ ಇಟ್ಕೊಂಡು ಅದನ್ನೇ ಸರ್ವಸ್ವ ಅಂದ್ಕೊಂಡು ಯಾರು ಸಮರ್ಪಣಾ ಭಾವದಿಂದ ಅವನನ್ನ ಪ್ರೀತಿಸ್ತಾ ಸೇವೆ ಮಾಡ್ತಿರ್ತಾರೋ ಅವರಿಗೆ ಭಗವಂತನ ದರ್ಶನ ಆಗುತ್ತೆ. ಆದರೆ ಒಂದು ನಿಶ್ಚಿತವಾದಂಥ ಒಂದು ಅವಧಿ ಅಥವಾ ಒಂದು ಸಮಯ ಅಂತ ಏನೂ ಇಲ್ಲ. ಯಾರ್ಯಾರ ತೀವ್ರತೆ, ಅವರವರ ಸಾಧನೆ ಹೇಗಿರುತ್ತೆ, ಆಮೇಲೆ ಅವರ ಒಂದು ಸಮರ್ಪಣಾ ಭಾವ ಎಷ್ಟಿರುತ್ತೆ ಅದರ ಮೇಲೆ ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ವಿಳಂಬವಾಗಿ ಅವನ ದರ್ಶನವಾಗ್ಬೋದು. ಪ್ರತ್ಯಕ್ಷ ದರ್ಶನವಾದ ಮೇಲೆ ಭಗವಂತನ ಕೃಪೆಯಿಂದ ಅವನು ಯಾವಾಗ ಬೇಕಾದರೂ ಎಲ್ಲ ಸಮಯದಲ್ಲೂ ಭಗವಂತನ ದರ್ಶನವನ್ನು ಅವನು ಮಾಡಬಹುದು. ಸಾಕ್ಷಾತ್ ಭಗವಂತನ ದರ್ಶನವಾದ ಮೇಲೆ ಒಬ್ಬ ಸಾಧಕನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಅವನೇ ತಿಳ್ಕೊಳ್ಳಬಲ್ಲ ಹೊರತು ಅದನ್ನ ಬೇರೆಯವರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಸಾಕಾರ ಭಗವಂತನ ದರ್ಶನ ಎಲ್ಲ ಕಡೆ ಆಗೋದಕ್ಕೆ ಯಾವ ಸಾಧನೆಯನ್ನ ಮಾಡ್ತಾರೋ ಅದರ ಒಂದು ಪ್ರಣಾಳಿ ಹೀಗೂ ಇದೆ. ಅಂದ್ರೆ ಈ ರೀತಿ ಕೂಡ ನಾವು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ತನ್ನ ಇಷ್ಟ ಭಾವವಿರುತ್ತೋ, ಅಂದ್ರೆ ನನಗೆ ಯಾವುದೋ ಒಂದು ರೂಪ ಇಷ್ಟ ಇರುತ್ತಲ್ಲ, ಅದರ ವಿಗ್ರಹದ ಅಥವಾ ಚಿತ್ರಪಟದ ಪೂಜೆಯನ್ನ ಮೇಲೆ ಹೇಳಿದ ಹಾಗೆ ಮಾಡಬೇಕು. ಜೊತೆಗೆ ಏಕಾಂತದಲ್ಲಿ ಪ್ರತಿದಿನ ನಿಯಮಪೂರ್ವಕವಾಗಿ ಅವನ ಧ್ಯಾನದ ಅಭ್ಯಾಸ ಮಾಡ್ತಾ, ಅಂದ್ರೆ ಆ ಭಗವಂತನ ಒಂದು ಮೂರ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಧ್ಯಾನ ಮಾಡ್ತಾ ಚಿತ್ತದಲ್ಲಿ ಆ ಸ್ವರೂಪದ ಧಾರಣೆಯನ್ನ ದೃಢವಾಗಿಸ್ಕೊಳ್ಬೇಕು. ಸ್ವಲ್ಪ ಧಾರಣೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಆ ಒಂದು ಮೂರ್ತಿಯ ಒಂದು ಸ್ವರೂಪವನ್ನ ಧಾರಣೆ ಮಾಡಿಕೊಳ್ಳೋದಕ್ಕಾದ್ಮೇಲೆ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಕಣ್ಣುಗಳನ್ನ ತೆರೆದಿಟ್ಕೊಂಡು ಆಕಾಶದಲ್ಲಿ ಆ ಮಾನಸಿಕ ಮೂರ್ತಿಯ ರಚನೆಯನ್ನ ಮಾಡಿ. ಅಂದ್ರೆ ಈಗ ನಾವು ವಿಗ್ರಹ ರೂಪದಲ್ಲಿ ಒಂದು ವಿಗ್ರಹ ಅಥವಾ ಫೋಟೋನಲ್ಲಿ ಒಂದು ರೂಪವನ್ನ ನಾವು ಇಟ್ಕೊಂಡು ಪೂಜೆ ಮಾಡ್ತಿರ್ತೀವಲ್ವಾ, ಅದನ್ನ ನೋಡ್ತಾ 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 ಮನಸ್ಸಿನಲ್ಲಿ ಆ ರೂಪವನ್ನ ತಂದಿಟ್ಕೋಬೇಕು ಫಸ್ಟು. ಆಮೇಲೆ ಆ ಮಾನಸಿಕ ಮೂರ್ತಿಯನ್ನ ನಾವು ಆಕಾಶದಲ್ಲಿ ಅದನ್ನ ರಚನೆ ಮಾಡಿಕೊಂಡು ಅದನ್ನೇ ನೋಡುವಂತ ಅಭ್ಯಾಸ ಮಾಡ್ಬೇಕು ನಾವು. ಅದೇ ಮೂರ್ತಿ ಮತ್ತೆ 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 ನಾನು ಅದನ್ನ ಮರೀದೇ ಇರೋ ಹಾಗೆ ಅದನ್ನೇ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕು, ಅದನ್ನ ನೋಡೋ ರೀತಿ. ಭಗವತ್ ಕೃಪೆಯ ಆಶ್ರಯವನ್ನ ಪಡೆದು, ಅಂದ್ರೆ ಭಗವಂತನ ಕೃಪೆ ಇಲ್ಲದೆ ಇಲ್ಲೇನೂ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಭಗವಂತನ ಕೃಪೆಯ ಆಶ್ರಯವನ್ನ ಪಡ್ಕೊಂಡು ವಿಶ್ವಾಸದಿಂದ, ಶ್ರದ್ಧೆಯಿಂದ ಮತ್ತು ನಿಶ್ಚಯ ಇರಬೇಕು. ಹೌದು, ಭಗವಂತ ನನಗೆ ಸಿಕ್ಕೇ ಸಿಗ್ತಾನೆ, ಇದೇ ರೂಪದಲ್ಲಿ ನಾನು ಭಗವಂತನನ್ನ ನೋಡ್ಬೇಕು ಅನ್ನುವಂತ ಒಂದು ನಿಶ್ಚಯದ ಜೊತೆಗೆ ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಾ ಇದ್ರೆ ಕೆಲವೇ ಸಮಯದ ನಂತರ ಆಕಾಶದಲ್ಲಿ ಇಷ್ಟ ಮೂರ್ತಿ ಇರುತ್ತಲ್ಲ, ಅದು ಸರ್ವಾಂಗ ಪೂರ್ಣನಾಗಿ ನಗತಾ ಇರೋ ಹಾಗೆ ಮಾತಾಡ್ತಾ ಇರೋದು ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಅಭ್ಯಾಸ ಸಾಧ್ಯವಾದಂಥ ಮಾತು. ಅಂದ್ರೆ ನಾವು ಯಾವ ರೀತಿ ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡ್ತೀವೋ ಆ ಅಭ್ಯಾಸದಿಂದ ಸಾಧ್ಯವಾಗುವಂಥ ಮಾತಿದು ಅಂತ ಹೇಳ್ತಾ ಇದ್ದಾರೆ. ಚಿತ್ತದ ವೃತ್ತಿಗಳನ್ನು ತನ್ನ ಇಷ್ಟ ಸ್ವರೂಪದ ಆಕಾಶದಂತೆ ಮಾಡಿಕೊಳ್ಳುವ ಅಭ್ಯಾಸವು ಸಿದ್ಧವಾದ ಮೇಲೆ, ಅಂದ್ರೆ ನೋಡಿ, ನಮ್ಮ ಚಿತ್ತದಲ್ಲಿ ನಾವು ಏನೇನೆಲ್ಲ ಅನ್ಕೊಳ್ತೀವೋ ಆ ರೀತಿ ತಮ್ಮ ಇಷ್ಟರೂಪದ ಆಕಾರವನ್ನ, ಅಂದ್ರೆ ಆ ಆಕಾಶದಲ್ಲಿ ನನ್ನ ಇಷ್ಟರೂಪವನ್ನ ನೋಡೋ ಹಾಗೆ ಅಭ್ಯಾಸ ಮಾಡಿಕೊಂಡು ಯಾವಾಗ ಅದು ಸಿದ್ಧವಾಗುತ್ತೋ, ಅಂದ್ರೆ ಇದು ಅಭ್ಯಾಸ ಮಾಡಿ ಮಾಡಿ ಒಂದು ಸರಿ ಸಿದ್ಧವಾದ್ಮೇಲೆ, ಅಂದ್ರೆ ಆಕಾಶದಲ್ಲಿ ನನ್ನ ಇಷ್ಟರೂಪವನ್ನ ನೋಡೋದಕ್ಕಾಗುತ್ತಲ್ಲ, ಆ ರೀತಿ ಸಾಧನೆ ಮಾಡಿ ಸಿದ್ಧವಾದ ಮೇಲೆ ಯಾವಾಗ ಎಲ್ಲಿ ಬೇಕಾದ್ರೂ ಆ ಸ್ವರೂಪದ ಅನನ್ಯ ಚಿಂತನೆ ಮಾಡಿದಾಗ, ಬೇರೆ ಕಡೆ ನನ್ನ ಮನಸ್ಸು ಹೋಗದೆ ಅದೇ ಮೂರ್ತಿ ನನಗಿಲ್ಲಿ ಕಾಣಿಸ್ಬೇಕು ಅಂತ ನೀವು ಅನನ್ಯ ಚಿಂತನೆ ಯಾವಾಗ ಮಾಡ್ತೀವೋ ಆಗ ಸಾಧಕ ಎಲ್ಲಿ ಇಷ್ಟಪಡ್ತಾನೋ ಅಲ್ಲೇ ಕಣ್ಣುಗಳ ಮುಂದೆ ಅವನ ಇಷ್ಟರೂಪ ಅನ್ನೋದು ಪ್ರಕಟವಾಗುತ್ತೆ. ಈ ಅಭ್ಯಾಸ ಇದೆಯಲ್ಲ, ಇದು ದೃಢವಾದ ಮೇಲೆ ನಡೆದಾಡ್ತಾ ಇರುವಂತಹ ವೃಕ್ಷಗಳು, ಲತೆಗಳು, ಮನುಷ್ಯ, ಪಶು, ಪಕ್ಷಿ, ಯಾವುದೇ ಪದಾರ್ಥಗಳು ನಮಗೆ ಕಾಣಿಸಿದ್ರು ಕೂಡ ಮನಸ್ಸಿನ ಮೂಲಕ ಅವುಗಳ ಸ್ವರೂಪವನ್ನ ದೂರ ತರಿಸಿ, ಅಂದ್ರೆ ಅದಿವಾಗ ಕಾಗೆಯ ರೂಪದಲ್ಲಿದ್ರೆ ಆ ಸ್ವರೂಪವನ್ನ ನಾವು ದೂರ ಮಾಡಿ ಆ ಜಾಗದಲ್ಲಿ ಇಷ್ಟಮೂರ್ತಿಯ ದೃಢವಾದ ಧಾರಣೆಯನ್ನ ಮಾಡ್ಕೊಳ್ಬೇಕು.
ಹೀಗೆ ಮಾಡ್ತಾ 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 ಸಾಧಕ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಆ ವಸ್ತುಗಳ ಸ್ಥಾನದಲ್ಲಿ ತನ್ನ ಇಷ್ಟದ ಮಾನಸಿಕ ಮೂರ್ತಿಯ ದರ್ಶನವನ್ನು ಅನಾಯಾಸವಾಗಿ ಮಾಡಬಹುದು. ಇದಾದ ಮೇಲೆ ಭಗವತ್ ಕೃಪೆಯಿಂದ ಅವನಿಗೆ ಭಗವಂತನ ವಾಸ್ತವಿಕ ದರ್ಶನ ಕೂಡ ಆಗುತ್ತೆ. ಮತ್ತು ಅವನು ಪ್ರತ್ಯಕ್ಷ ಮತ್ತು ಯಥಾರ್ಥ ರೂಪದಲ್ಲಿ ಸರ್ವತ್ರ ಭಗವಂತನನ್ನೇ ನೋಡಬಹುದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಇದು ಒಂದು ಮೆಥಡ್. ಈ ರೀತಿ ಕೂಡ ನಾವು ಸಾಧನೆಯನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಭಗವಂತನನ್ನ ನಾವು ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಂಡು ಆ ವಿಗ್ರಹದಲ್ಲೇ ನಾವು ಪ್ರತ್ಯಕ್ಷವಾಗಿ ಭಗವಂತನನ್ನ ನೋಡೋದು ಅದಾಯ್ತಲ್ವಾ. ಇನ್ನೊಂದು ರೀತಿ ಹೇಗೆ ಅಂತಂದ್ರೆ, ಈಗ ಆ ವಿಗ್ರಹವನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಆ ರೂಪವನ್ನ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ನಾವು ಕಣ್ಣು ಬಿಟ್ಕೊಂಡು ಆಕಾಶದಲ್ಲಿ ಆ ರೂಪವನ್ನ ರಚನೆ ಮಾಡೋದಕ್ಕೆ ಶುರು ಮಾಡೋದು. ಇಲ್ಲ ನನ್ನ ಮನಸ್ಸಲ್ಲಿ ಏನಿದೆಯೋ ಆ ಮೂರ್ತಿಯನ್ನ ಆಕಾಶದಲ್ಲಿ ನೋಡುವಂಥದ್ದು. ಆಮೇಲೆ ಅದರಲ್ಲಿ ತುಂಬ ಶ್ರದ್ಧೆ ಇಟ್ಟು ವಿಶ್ವಾಸ, ದೃಢವಾದ ನಿಶ್ಚಯ, ಈ ರೀತಿ ಅಭ್ಯಾಸ ಮಾಡಿದ್ರೆ ಆಗ ನಮಗೆ ಆಕಾಶದಲ್ಲಿ ಭಗವಂತ ಕಾಣಿಸ್ತಾನೆ. ಆ ರೂಪ, ನಾವೇನು ರೂಪವನ್ನು ನಾವು ಪೂಜೆ ಮಾಡ್ತಿರ್ತೀವೋ ಅಥವಾ ನಾವು ಇಟ್ಕೊಂಡು ಆರಾಧನೆ ಮಾಡ್ತಿರ್ತೀವೋ ಅದೇ ರೂಪ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆಮೇಲೆ ಏನಾಗುತ್ತೆ, ಎಲ್ಲಿ ಬೇಕಾದರೂ ನಾನು ಚಿಂತನೆ ಮಾಡಿದಾಗ ನನ್ನ ಕಣ್ಮುಂದೆ ಆ ಸ್ವರೂಪ ಪ್ರಕಟವಾಗುತ್ತೆ. ಅದಾದಮೇಲೆ ಬೇರೆ ಯಾವುದಾದ್ರೂ ಜೀವಿಗಳನ್ನು ನೋಡಿದಾಗ ಏನಾದರೂ ನೋಡಲಿ, ಅಲ್ಲಿ ನನಗೆ ಅದರ ಸ್ವರೂಪ ಹೋಗಿ ನಾನು ನನ್ನ ಭಗವಂತನನ್ನು ಅಲ್ಲಿ ಕಾಣಬೇಕು ಅಂತಂದಾಗ ನನ್ನ ಇಷ್ಟಮೂರ್ತಿಯಲ್ಲಿ ನಮಗೆ ಕಾಣಿಸುತ್ತೆ. ಈ ರೀತಿ ಮಾಡ್ತಾ ಮಾಡ್ತಾ ಎಲ್ಲ ಕಡೆನೂ ಕೂಡ ಭಗವಂತನ ಮೂರ್ತಿಯೇ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಭಗವಂತನ ಕೃಪೆಯಿಂದ ಭಗವಂತನ ವಾಸ್ತವಿಕ ದರ್ಶನವೂ ಕೂಡ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ರೀತಿ ಅವನು ಪ್ರತ್ಯಕ್ಷವಾಗಿ ಮತ್ತು ಯಥಾರ್ಥ ರೂಪದಲ್ಲಿ ಎಲ್ಲ ಕಡೆ ಭಗವಂತನನ್ನು ನೋಡಬಹುದು. ಆದರೆ ಭಗವಂತನ ದರ್ಶನವಾಗಿರೋರು ಅವನು ಹೀಗೆ ಇರ್ತಾನೆ ಅನ್ನೋದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಅವರು ಒಂದು ಹಿಂಟ್ ಕೊಡ್ತಾರೆ, ಈ ರೀತಿ ಇರ್ಬೋದು, ಈ ರೀತಿ ಮಾಡ್ಬೋದು ಅಂತ ಹೇಳ್ತಾರೆ ಹೊರತು ಆ ಭಗವಂತನ ಒಂದು ದರ್ಶನ ಪ್ರತ್ಯಕ್ಷವಾಗಿ ಹೇಗಿರುತ್ತೆ ಅನ್ನೋದನ್ನು ಸಾಧನೆ ಮಾಡಿ ನಾವು ತಿಳ್ಕೊಂಡಾಗಲೇ ಅದು ಗೊತ್ತಾಗೋದು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.